ನಾನು ಇವತ್ತು ಇದರಲ್ಲಿ ಗಾಳಿ ಇದೆಯಾ, ಇದೊಂದು ಬಲೂನಿನಲ್ಲಿ ಗಾಳಿ ಇದೆ, ಒಂದು ಬಲೂನಲ್ಲಿ ಗಾಳಿ ಇಲ್ಲ. ಇದನ್ನು ಗಾಳಿಯನ್ನು ಇದರಿಂದ ಇದನ್ನು ತೂಕಕ್ಕೆ ತಲೆಗೆ ಇದೆ. ಇದರಲ್ಲಿ ಗಾಳಿ ಇಲ್ಲ, ಅದಕ್ಕೆ ಇದನ್ನು ಮೇಘ ಇದೆ. ಅಂದ್ರೆ ಏನನ್ನು ಹೇಳಕೊಂಡಿದೆ ಫೈನಲ್ ಆಗಿ ಕನ್ಕ್ಲೂಷನ್ ಅಂದ್ರೆ ಗಾಳಿಗೂ ಕೂಡ ತೂಕವಿದೆ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಯಾವ ತರ ಪ್ರಯೋಗ ಮಾಡಿ ತೋರಿಸೋಣ. ಹಾಗಾದ್ರಿ ಇದ್ರಾಗ ತೂಕ ಇಲ್ರಿ, ಅದಕ್ಕೆ ಇದು ಮೇಘ. ಬಲೂನ್ದಾಗ ಗಾಳಿ ಹೋಗಿದೆ, ತೂಕ ಆಗಿದೆ, ಹಂಗಾಗಿ ಅದು ಕೆಳಗೆ ಹೋಗಿದೆ. ಈ ಬಲೂನ್ದಾಗ ಗಾಳಿ ಇಲ್ಲ ರೀ ಅಲ್ಲ, ಅದಕ್ಕೆ ಮೇಘ ಬಂದಿದೆ. ನಾವು ಕನ್ಕ್ಲೂಷನ್ ಬರ್ತೀವಿ, ಇದು ಕೂಡ ತೂಕ ಐತಿ. ಸರ್ ಇದು ಶ್ವಾಸಕೋಶ ರೀ. ಇದು ನಾವು ಅತಿ ಕ್ಲೀನಾಗಿ ಇಟ್ಕೊಳ್ಬೇಕ್ರಿ. ಇದು ನಾವು ಯಾವ ರೀತಿ ಕಾಪಾಡ್ಬೇಕು ಶ್ವಾಸಕೋಶವನ್ನ? ಶ್ವಾಸಕೋಶವು ಅದರಿಂದ ನಾವು ಆರೋಗ್ಯವಾಗಿ ಇರ್ತೀವಿ. ಏನು ಮಾಡ್ಬೇಕು ನಾವು ಸ್ವಚ್ಛವಾಗಿ ಇಡಬೇಕಂದ್ರೆ ಅಥವಾ ಆರೋಗ್ಯಕರವಾಗಿರ್ಬೇಕು ಏನು ಮಾಡ್ಬೇಕು ನಾವು? ಪ್ರತಿನಿತ್ಯ ರೀ ಸ್ವಚ್ಛತೆಯಾಗಿ ಇಟ್ಕೋಬೇಕ್ರಿ. ಅದೇ ಶ್ವಾಸಕೋಶವನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ ಏನನ್ನ ಮಾಡಬೇಕು? ಒಳ್ಳೆ ಯೋಗ ಮಾಡ್ಬೇಕ್ರಿ. ಒಳ್ಳೆಯ ಅಂತ ಯೋಗ ಮಾಡ್ಬೇಕ್ರಿ. ದಿನನಿತ್ಯದ ಯೋಗ ಮಾಡಬೇಕು. ಒಳ್ಳೆಯ ಆಹಾರ ತಿನ್ನಬೇಕು, ಸೇವೆ ಮಾಡ್ಬೇಕ್ರಿ. ಒಳ್ಳೆ ಶುದ್ಧ ಗಾಳಿ ತಗೋಬೇಕ್ರಿ. ಎಷ್ಟು ತರಗತಿ ಓದ್ತಿದ್ಯಾ? 8th. ಸೊ ಏನು ವಿಶೇಷ? ನಾವು ಪರಿಸರ ಮಾಡೀನಿ. ಪರಿಸರದ ಚಿತ್ರ ತೆಗ್ದೀನಿ. ಪರಿಸರ ನಾವು ತುಂಬ ಸ್ವಚ್ಛವಾಗಿ ಇಡಬೇಕು. ಪರಿಸರದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಮನೆಯಲ್ಲಿ ನಾವು ವಾಸಿಸಬೇಕು. ಮನೆಯ ಅಕ್ಕಪಕ್ಕದಲ್ಲಿ ಕೂಡ ತುಂಬ ಸ್ವಚ್ಛವಾಗಿ ಇಡಬೇಕು. ಮನೆ ನಮಗೆ ಒಂದು ಭಾಗವಾಗಿದೆ. ಮನೆ ತುಂಬ ಸ್ವಚ್ಛವಾಗಿ ಇಡಬೇಕು. ನಿನ್ನ ಪ್ರಕಾರ ಪರಿಸರ ಅಂದ್ರೆ ಏನು? ಪರಿಸರ ಗಾಳಿ, ನೀರು, ಮಣ್ಣು, ಕಲ್ಲು ಎಲ್ಲ ನಮ್ಗೆ ಮುಖ್ಯ ಆಗ್ಯದ್ರಿ. ಅಂದ್ರೆ ಪ್ರತಿಯೊಂದು ಜೀವಿಗೂ ಸಹಿತ ಅಥವಾ ಬದುಕಲಿಕ್ಕೆ ಪರಿಸರ ಅಗತ್ಯ. ಇದರಲ್ಲಿ 2 ಗ್ಲಾಸ್ನಲ್ಲಿ ನೀರು, ಶುದ್ಧವಾದ ನೀರು ಆಗುತ್ತೆ. ಸೊ 2 ಗ್ಲಾಸ್ಗೆ ಶುದ್ಧವಾದಂಥ ನೀರನ್ನು ಹಾಕಬೇಕು. ಆಮೇಲೆ ನಾನು 2ರಲ್ಲಿ ನಿಂಬೆಹಣ್ಣು ಹಾಕುತ್ತೇನೆ. 2ರಲ್ಲಿ ನಿಂಬೆಹಣ್ಣು ಹಾಕ್ತಿದೆ. ಓಕೆ. ಮತ್ತೆ ಆಮೇಲೆ ಈಗ 2 ಮುಗಿದವಾ? 2 ಮುಗಿದವ್ರಿ. ಆಮೇಲೆ ಒಂದು ಗ್ಲಾಸಿನಲ್ಲಿ ಉಪ್ಪು ಹಾಕುತ್ತಿದ್ದೆ. 1 ಗ್ಲಾಸಲ್ಲಿ ನೀನು ಉಪ್ಪು ಹಾಕಕತ್ತಿದ್ದಿ. ಓಕೆ. ಈ ಕಡೆ ಸಾಲ್ಟ್ ಹಾಕಿದಿ. ಓಕೆ. ಓ ನಿಂಬೆಹಣ್ಣು ಮೇಲೆ ಬಂತನ? ಯಾಕೆ ಬಂತು ಮೇಲೆ? ಯಾಕಂದ್ರೆ ಇದರಲ್ಲಿ ನಾನು ಉಪ್ಪು ಹಾಕಿದ್ದೇನೆ. ಹೌದು, ಉಪ್ಪು ಹಾಕಿದಿ. ಡೆನ್ಸಿಟಿ ಸಾಂದ್ರತೆನಾ? ಲವಣಾಂಶ ಜಾಸ್ತಿ ಇತ್ತಪ್ಪ ಅಂದ್ರೆ ಕೂಡ ವೇಟ್ ಇದ್ರು ನೀರ್ ಮೇಲೆ ತೇಲ್ತದ ಅಂತ ಹೇಳ್ತೀವಿ. ಈಗ ಸಮುದ್ರ ನೋಡಿದಿ. ಈಗ ಸಮುದ್ರದಾಗ ಹಡಗ ನೋಡಿರ್ತೀವಿ. ಅಷ್ಟು ದೊಡ್ಡ ಹಡಗ ಇರ್ತವ. ಅಷ್ಟು ದೊಡ್ಡ ಸಮುದ್ರದಾಗ ತೇಲ್ತದ. ಯಾಕೆ ತೇಲ್ತದ? ಉಪ್ಪಿನ ಅಂಶದಲ್ಲಿ ಜಾಸ್ತಿ ಇರೋ ಸಲುವಾಗಿ ತೇಲುತ್ತದೆ. ಮೇಡಮ್ ನಮಸ್ಕಾರ ರೀ. ನಮಸ್ತೆ. ನಮ್ಮ ಹೆಸರು ರೀ? ನನ್ನ ಹೆಸರು ಅಂಜಲಿ. ತಾವು ಎಷ್ಟು ತರಗತಿ ಓದುತ್ತೀರಿ? 5ನೇ ತರಗತಿ ಓದುತ್ತಿದ್ದೇನೆ. ತಮ್ಮ ಪ್ರಯೋಗ ಇವತ್ತ? ನಾನು ಜ್ವಾಲಾಮುಖಿ ಮಾಡುತ್ತಿದ್ದೇನೆ. ಜ್ವಾಲಾಮುಖಿ ಮಾಡತ್ತೀಮ್ಮ? ಹೇಳ ಸ್ವಲ್ಪ ಮಾಹಿತಿ. ಹೆಂಗದು? ನಾವು ಇದರಲ್ಲಿ ನೀರನ್ನು ಹಾಕುತ್ತೇನೆ ಪೈಲು. ಆಮೇಲೆ ಕಲರನ್ನು ಹಾಕುತ್ತೇನೆ. ಏನೇನು ತಗೊಂಡಿವು ಇವೆಲ್ಲ? ಏನು ಇದು ಕಲರು. ಕಲರ? ಹಾಂ ರೀ. ಓಕೆ. ಇದು ಉಪ್ಪು. ಇದು ಸೋಡಾ. ಇವು ನಿಂಬೆಹಣ್ಣು. ನಿಂಬೆಹಣ್ಣು. ಇದು ಈನೋ. ಓಕೆ. ಯಾವ ಥರ ಪ್ರಯೋಗ ತೋರಿಸೋದು?
ಮೊದಲು ನೀರು ಹಾಕ್ಬೇಕಾ? ಓಕೆ. ಹಾಂ, ತದನಂತರ ಏನು ಹಾಕ್ಬೇಕು ಅದರಲ್ಲಿ? ಕಲರ್ ಕಲರ್ ಹಾಕಬೇಕು. ಹಾಕ್ಬೇಕು. ಆಮೇಲೆ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಬೇಕು. ಆಮೇಲೆ ಸೋಡಾ. ಹಾಂ. ತದನಂತರ ನಿಂಬೆಹಣ್ಣು. ಹುಷಾರು. ಎಮ್ನೂರು ಎಷ್ಟು ತರಗತಿ? 8ನೇ ತರಗತಿ. ಏನು ಮಾಡಿದ್ದು? ಗ್ರಹಗಳು ಹೇಳಿ, ಎಷ್ಟು ಗ್ರಹಗಳು? ಗ್ರಹಗಳು 8 ರೀ. ಯಾವುವು? ಇದು ರೀ ಮಂಗಳ ಗ್ರಹ ರೀ, ಇದು ನೆಪ್ಚೂನ್ ಗ್ರಹ ರೀ, ಇದು ಗುರು ಗ್ರಹ ರೀ, ಇದು ಶನಿ ಗ್ರಹ ರೀ, ಇದು ಭೂಮಿ ರೀ, ಇದು ಶುಕ್ರ ಗ್ರಹ ರೀ, ಇದು ಬುಧ ಗ್ರಹ ರೀ, ಇದು ಯುರೇನಸ್ ರೀ, ಸೂರ್ಯ ರೀ. ನಾನು ಗ್ರಹಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಇದು ಸೂರ್ಯ. ಸೂರ್ಯನ ಹತ್ತಿರ ಇರುವುದು ಬುಧ ಗ್ರಹ. ಬುಧ ಗ್ರಹ, ಯುರೇನಸ್, ಮಂಗಳ ಗ್ರಹ, ನೆಪ್ಚೂನ್, ಗುರು, ಶುಕ್ರ, ಭೂಮಿ, ಶುಕ್ರ ಗ್ರಹ. ಇವು 8 ಗ್ರಹಗಳಿದ್ದಾವೆ. ಮಧ್ಯ ಸೂರ್ಯ ಇದೆ. ನಾನು ಈಗ ಭೂಮಿಯ ಬಗ್ಗೆ ಮಾಹಿತಿ ಹೇಳುತ್ತೇನೆ. ಭೂಮಿಯಲ್ಲಿ ನೀರು, ಉಂಗುರ ಗ್ರಹ ಇರುವುದು ಶನಿ ಗ್ರಹ ಇರುತ್ತದೆ. ಗುರುಗ್ರಹ ನೆಪ್ಚೂನ್. ಅದು ನನ್ನ ಹೆಸರು ರಾಮು. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಈಗ ರಾಕೆಟ್ ಮಾಡಿದ್ದೇನೆ. ಅದರ ಬಗ್ಗೆ ಮಾಹಿತಿ ಹೇಳುತ್ತೇನೆ. ರಾಕೆಟ್ ಗಗನಕ್ಕೆ ಶಕ್ತಿಶಾಲಿ ವಾಹನವಾಗಿದೆ. ರಾಕೆಟ್ ಅಂತರಿಕ್ಷ ಬಳಸಲಾಗುತ್ತದೆ. ಇದು ಕೊಳವೆಯ ಆಕಾರದಲ್ಲಿ ಇರುತ್ತದೆ. ಪರಿಸರದಲ್ಲಿ ಸಿಗುವಂಥ ಎಲೆಗಳನ್ನು ನಾನು ನನ್ನ ಪುಸ್ತಕದಲ್ಲಿ ಸಂಗ್ರಹಿಸಿದ್ದೇನೆ. ಅಂದರೆ ವಿವಿಧ ಬಗೆಯ ಸಸ್ಯಗಳ ಎಲೆಗಳನ್ನು ಮಾವಿನ ಎಲೆ, ಹಾಗಲಕಾಯಿ ಎಲೆ, ತೆಂಗಿನ ಎಲೆ, ದಾಸವಾಳ ಎಲೆ, ಹೀಗೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತು ಒಂದು ವಿಶೇಷವಾದ ದಿನ. ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ. ರಾಷ್ಟ್ರೀಯ ವಿಜ್ಞಾನ ದಿನ ಸರ್ ಸಿ ವಿ ರಾಮನ್ ಅವರು ಒಂದು ಪರಿಣಾಮವನ್ನು ಕಂಡುಹಿಡಿದ ಬೆಳವನ್ನು ಅದರ ನೆನಪಿಗಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಇದು ಎಷ್ಟರಲ್ಲಿ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ 1986ರಲ್ಲಿ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಸಿ ವಿ ರಾಮನ್ ಅವರು ಪರಿಣಾಮವನ್ನು ಕಂಡುಹಿಡಿದಿದ್ದು ಯಾವಾಗಪ್ಪ ಅಂತಂದ್ರೆ 1928ರಲ್ಲಿ. ಯಾವಾಗ? 1928ರಲ್ಲಿ ಇದನ್ನು ಕಂಡುಹಿಡಿದ್ರು. ಯಾವುದು? ಪರಿಣಾಮವನ್ನು ಕಂಡುಹಿಡಿದ್ರು. Good morning everyone. Today I am going to speak about National Science Day. We are celebrating on this day. So national celebrities C.V. Raman was awarded in 1930.
So he has got the Nobel Prize. Science is very important, very day to day life, and science gives very new learns, and science gives very need day to day life. Like C.V. Raman has awarded in 1930. So thank you all.